ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅವರು ರಿಲೀಸ್ ಮಾಡಿರುವಂತಹ ಬಿಸ್ನೆಸ್ ಸ್ಟಡೀಸ್ ಮಾಡೆಲ್ ಕ್ವಶನ್ ಪೇಪರ್ 2 ಏನಿದೆ ಇದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಿ. ಸೊ ಆ್ಯನ್ಯುವಲ್ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನ ಪಡಿಬೇಕು, ನೀವು ಒಳ್ಳೆ ಸ್ಕೋರನ್ನು ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ಪ್ರತಿಯೊಂದು ಸಬ್ಜೆಕ್ಟ್ಗೂ ಕೂಡ 3 ಮಾಡೆಲ್ ಕ್ವಶನ್ ಪೇಪರ್ಸ್ನ ರಿಲೀಸ್ ಮಾಡಿದ್ದಾರೆ. ಪ್ರತಿಯೊಂದು ಮಾಡೆಲ್ ಕ್ವಶನ್ ಪೇಪರಲ್ಲೂ ಇರುವಂತಹ ಪ್ರತಿಯೊಂದು ಪ್ರಶ್ನೆಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಬೇಕು. ಕನ್ನಡ ಮೀಡಿಯಮ್ಗೆ ಆಲ್ರೆಡಿ ಕ್ವಶನ್ ಪೇಪರ್ ವಿತ್ ಆನ್ಸರ್ನ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ. ಪಾರ್ಟ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಗೊತ್ತಿದೆ, 4 ಆಪ್ಷನ್ಸ್ ಇರುತ್ತೆ. ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಬರೀಬೇಕು. ಸೊ ಕರೆಕ್ಟಾಗಿ 5 ಕ್ವಶನ್ಸ್ ಇರುತ್ತೆ. ಈ ಒಂದು ಮೇನಲ್ಲಿ ನೋಡ್ಕೊಳ್ಬೇಕು. ಕೋಆರ್ಡಿನೇಷನ್ ಈಸ್ ಆನ್ಸರ್ ದ ಎಸೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ದ ಎಸೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ನೆಕ್ಸ್ಟು, ಹೌ ಆರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಫಾರ್ಮ್ಡ್. How are principles of management formed? By experience of managers. Next, which of the following is an example of a single use plan ಅಂತ ಇದೆ. ಸಿಂಗಲ್ ಯೂಸ್ ಪ್ಲಾನ್ ಅಂದರೆ ಒನ್ ಟೈಮ್ ಯೂಸ್, ಅದು ಹಾಗಾಗಿ ಆನ್ಸರು ಬಜೆಟ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆ್ಯನ್ ಎಲಿಮೆಂಟ್ ಆಫ್ ಡೆಲಿಗೇಷನ್. ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್ ಕಾನ್ಸೆಪ್ಟ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟು. ಸೊ ಅಕೌಂಟಬಿಲಿಟಿ ಆಗಿರ್ಬೋದು, ಅಥಾರಿಟಿ ಆಗಿರಬಹುದು, ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು. ಸೊ ಈ ಮೂರೂ ಕೂಡ ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್ ಆಗುತ್ತೆ. ಇಲ್ಲಿ ಕ್ವಶನ್ನ ಕೇಳಿರೋದು ನಾಟ್ ಆನ್ ಎಲಿಮೆಂಟ್ ಆಫ್ ಡೆಲಿಗೇಷನ್ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಇನ್ಫಾರ್ಮಲ್ ಆರ್ಗನೈಸೇಷನ್. ಲಾಸ್ಟ್ ಒನ್, 5th ಒನ್, ದ ಟರ್ಮ್ ಮಾರ್ಕೆಟ್ ಮೇ ಬಿ ಅಂಡರ್ಸ್ಟುಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಕಾಂಟೆಕ್ಸ್ಟ್ ಅಂತ ಇದೆ. ಸೊ ಆನ್ಸರ್ ಜಿಯೋಗ್ರಾಫಿಕಲ್ ಏರಿಯಾ ಕವರ್ಡ್ ಕೂಡ ಹೌದಾಗುತ್ತೆ. ಟೈಪ್ ಆಫ್ ಬಯರ್ಸು ಕೂಡ ಇನ್ಕ್ಲೂಡ್ ಆಗುತ್ತೆ. ಕ್ವಾಂಟಿಟಿ ಆಫ್ ಗೂಡ್ಸ್ ಟ್ರಾನ್ಸಾಕ್ಟೆಡ್ ಕೂಡ ಇಂಪಾರ್ಟೆಂಟು. ಹಾಗಾಗಿ ಆಲ್ ಆಫ್ ದ ಎಬೋವ್ ಏನಿದೆ ಇದು ಆನ್ಸರ್. ನೆಕ್ಸ್ಟು, ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸು. ಬ್ರ್ಯಾಕೆಟಲ್ಲಿ ಆನ್ಸರ್ಸ್ ಇರುತ್ತೆ. ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಬರೀಬೇಕು. ಇಲ್ಲಿ ಡ್ಯಾಶ್ ಈಸ್ ಕಾಲ್ಡ್ ಆಸ್ ಫಾದರ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂತ ಇದೆ. FW ಟೇಲರ್, ಫ್ರೆಡ್ರಿಕ್ ವಿನ್ಸ್ಲೋ ಟೇಲರ್. ನೆಕ್ಸ್ಟ್, ಜನರಲ್ ಮ್ಯಾನೇಜ್ಮೆಂಟ್ ಇಂದ ಯಾರು ಅಂತ ಹೇಳಿದ್ರೆ ಹೆನ್ರಿ ಫೇಯಾಲ್, ನೆನಪಿರಲಿ. ಪ್ರೈಮರಿ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ಪ್ಲಾನಿಂಗ್. ಫಸ್ಟು ಪ್ಲಾನಿಂಗ್, ಆಮೇಲೆ ಆರ್ಗನೈಸಿಂಗ್, ಆಮೇಲೆ ಸ್ಟಾಫಿಂಗ್, ಡಿರೆಕ್ಟಿಂಗ್, ಕಂಟ್ರೋಲಿಂಗ್. ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡಿರೆಕ್ಟಿಂಗ್, ಕಂಟ್ರೋಲಿಂಗ್. 5 ಫಂಕ್ಷನ್ಸು ಕೂಡ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಏನಿದೆ ತುಂಬಾ ಇಂಪಾರ್ಟೆಂಟು. ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಕರೆಕ್ಟಾಗಿ ನೋಡ್ಕೊಳ್ಳಿ. ಡ್ಯಾಶ್ ಈಸ್ ಒನ್ ಎಲಿಮೆಂಟ್ ಆಫ್ ಡೈರೆಕ್ಟಿಂಗ್ ಅಂತ ಇದೆ. ಸೊ ಡೈರೆಕ್ಷನ್ ಎಲಿಮೆಂಟ್ಸು, ಡೈರೆಕ್ಟಿಂಗ್ ಎಲಿಮೆಂಟ್ಸು ನಿಮಗೆ ಗೊತ್ತಿರಬೇಕು. ಫಸ್ಟ್ ಒನ್ ಸೂಪರ್ವಿಷನ್, ಸೆಕೆಂಡ್ ಒನ್ ಮೋಟಿವೇಶನ್, ಥರ್ಡ್ ಒನ್ ಲೀಡರ್ಶಿಪ್, 4th ಒನ್ ಕಮ್ಯುನಿಕೇಷನ್. ಈ 4 ಕಾನ್ಸೆಪ್ಟ್ ಕೂಡ ಗೊತ್ತಿರಬೇಕು ನಿಮಗೆ. ಇಲ್ಲಿ ಬ್ರಾಕೆಟಲ್ಲಿ ಒಂದು ಎಲಿಮೆಂಟ್ ಕೊಟ್ಟಿದ್ದಾರೆ, ದಟ್ ಈಸ್ ಲೀಡರ್ಶಿಪ್. ಹಾಗಾಗಿ ಆನ್ಸರು ಲೀಡರ್ಶಿಪ್ ಆಗಿರುತ್ತೆ. ಬಿಲ್ಡಿಂಗ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಬಿಲ್ಡಿಂಗ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಫಿಕ್ಸ್ಡ್ ಅಸೆಟ್. ಸೊ ಫಿಕ್ಸ್ಡ್ ಅಸೆಟ್ಟು, ನೆಕ್ಸ್ಟು ನಿಮಗೆ ಕರೆಂಟ್ ಅಸೆಟ್ಟು ಯಾವುದ್ಯಾವುದು ಅಂತ ಗೊತ್ತಿರಬೇಕು. ಅದೇ ರೀತಿಯಾಗಿ ಫಿಕ್ಸ್ಡ್ ಕ್ಯಾಪಿಟಲು, ಕರೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಯಾವುದು ಅನ್ನೋದು ಗೊತ್ತಿರಬೇಕು. ಫಿಕ್ಸ್ಡ್ ಕ್ಯಾಪಿಟಲ್, ವರ್ಕಿಂಗ್ ಕ್ಯಾಪಿಟಲು ಯಾವ ರೀತಿಯಾಗಿ ಇದೆ ಕಾನ್ಸೆಪ್ಟ್ ಅನ್ನೋದ್ರ ಬಗ್ಗೆ ನಿಮಗೆ ಐಡಿಯಾ ಇರಬೇಕು. ನೋಡ್ಕೊಳ್ಳಿ ಆ ಒಂದು ಕ್ವಶನ್ನ. ನೆಕ್ಸ್ಟ್, ದ ಪ್ರೋಸೆಸ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಪ್ರಾಡಕ್ಟ್ಸ್ ಇಂಟು ಡಿಫರೆಂಟ್ ಗ್ರೂಪ್ ಈಸ್ ಕಾಲ್ಡ್ ಗ್ರೇಡಿಂಗ್. ನೆಕ್ಸ್ಟು, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸು. ಸೆಕ್ಷನ್ ಎ ಇರುತ್ತೆ, ಇದಕ್ಕೆ ನೀವು ಬಿನ ಮ್ಯಾಚ್ ಮಾಡಿ ಬರೀಬೇಕಾಗತ್ತೆ ರೈಟ್ ಆನ್ಸರ್ನ. ಫಸ್ಟ್ ಒನ್ ಲಿಬರಲೈಸೇಷನ್ ಅಂತ ಇದೆ. ಲಿಬರಲೈಸೇಷನ್ ಅಂತ ಹೇಳಿದ್ರೆ ರಿಮೂವಲ್ ಆಫ್ ಅನ್ನೆಸೆಸರಿ ಕಂಟ್ರೋಲ್ಸ್. ಸೆಕೆಂಡ್ ಒನ್ ಟೈಪ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ಇದೆ. ಫಂಕ್ಷನಲ್ ಸ್ಟ್ರಕ್ಚರ್. ಪ್ರಮೋಷನ್, ಇಂಟರ್ನಲ್ ಸೋರ್ಸ್. ಟೇಕಿಂಗ್ ಕರೆಕ್ಟಿವ್ ಮೆಷರ್ಸ್ ಅಂತ ಇದೆ. ದ ಫೈನಲ್ ಸ್ಟೆಪ್ ಇನ್ ದ ಕಂಟ್ರೋಲಿಂಗ್ ಪ್ರೋಸೆಸ್. ಜ್ಯುವೆಲ್ಲರಿ ಅಂತ ಕೊಟ್ಟಿದ್ದಾರೆ. ಶಾಪಿಂಗ್ ಪ್ರಾಡಕ್ಟ್. ನೆಕ್ಸ್ಟು 1 ಮಾರ್ಕಿನ ಕ್ವಶನ್ಸು. 1 ವರ್ಡ್ ಆರ್ 1 ಸೆಂಟೆನ್ಸಲ್ಲಿ ಆನ್ಸರ್ನ ಬರೀಬೇಕು. ವಾಟ್ ಈಸ್ ಎಫಿಷಿಯನ್ಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಒಂದು ಲೈನ್ ನಿಮಗೆ ಕಾಣಿಸ್ತಾ ಇದೆ, ಇದು ನನ್ನ ನೋಟ್ಸಲ್ಲಿ ಬರೆದಿರುವಂತಹ ಆನ್ಸರು. ಎಫಿಷಿಯನ್ಸಿ ಮೀನ್ಸ್ ಡೂಯಿಂಗ್ ದ ಟಾಸ್ಕ್ ಕರೆಕ್ಟ್ಲಿ ಆ್ಯಂಡ್ ವಿತ್ ಮಿನಿಮಮ್ ಕಾಸ್ಟ್. ಇದು ಕೂಡ ಬರೀಬಹುದು. ಇಲ್ಲಾಂದರೆ ಎಫಿಷಿಯನ್ಸಿ ಮೀನ್ಸ್ ಡೂಯಿಂಗ್ ದ ಟಾಸ್ಕ್ ಕರೆಕ್ಟ್ಲಿ ಬೈ ಯೂಸಿಂಗ್ ಮಿನಿಮಮ್ ಕ್ವಾಂಟಿಟಿ ಆಫ್ ರಿಸೋರ್ಸಸ್ ಆ್ಯಂಡ್ ವಿತ್ ಮಿನಿಮಮ್ ಕಾಸ್ಟ್ ಅಂತ ಈ ರೀತಿ ಕೂಡ ಬರೀಬಹುದು. ನೆಕ್ಸ್ಟು ಸೆಕೆಂಡ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಟ್ರಾನ್ಸ್ಫರ್ ಅಂತ ಕೇಳಿದ್ದಾರೆ. ಟ್ರಾನ್ಸ್ಫರ್ ರೆಫರ್ಸ್ ಟು ಶಿಫ್ಟಿಂಗ್ ಆಫ್ ಆನ್ ಎಂಪ್ಲಾಯಿ ಫ್ರಮ್ ಒನ್ ಜಾಬ್ ಟು ಎನದರ್ ಆರ್ ಫ್ರಮ್ ಒನ್ ಡಿಪಾರ್ಟ್ಮೆಂಟ್ ಟು ಎನದರ್. ಇಲ್ಲಿವರೆಗೆ ಸಾಕಾಗುತ್ತೆ 1 ಮಾರ್ಕಿಗೆ. ಬಟ್ ಅದು ನಾವು 2 ಮಾರ್ಕ್ಸಿಗೂ ಕೂಡ ಸ್ಟಡಿ ಮಾಡ್ಕೊಂಡಿರ್ತೀವಿ. ಟ್ರಾನ್ಸ್ಫರ್ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ. ವಿತೌಟ್ ಎ ಸಬ್ಸ್ಟೆಂಟಿವ್ ಚೇಂಜ್ ಇನ್ ಹಿಸ್ ಸ್ಟೇಟಸ್, ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಪೇ, ಹೀಗೂ ಕೂಡ ಬರೀಬಹುದು, ರಾಂಗ್ ಏನಿಲ್ಲ. ನೆಕ್ಸ್ಟ್ ಕ್ವಶನ್ ಕೇಳಿರುವಂಥದ್ದು ವಾಟ್ ಈಸ್ ಮೋಟಿವ್ ಅಂತ ಕೇಳಿದ್ದಾರೆ 1 ಮಾರ್ಕಿಗೆ. ವಾಟ್ ಈಸ್ ಮೋಟಿವ್ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಎ ಮೋಟಿವ್ ಈಸ್ ಆನ್ ಇನ್ನರ್ ಸ್ಟೇಟ್ ದಟ್ ಎನರ್ಜೈಸಸ್, ಆಕ್ಟಿವೇಟ್ಸ್ ಆರ್ ಮೂವ್ಸ್ ಆ್ಯಂಡ್ ಡೈರೆಕ್ಟ್ಸ್ ಬಿಹೇವಿಯರ್ ಟುವರ್ಡ್ಸ್ ಗೋಲ್ಸ್ ಅಂತ ಬರೀಬೇಕು. ನೆಕ್ಸ್ಟ್ ಕ್ವಶನ್ 1 ಮಾರ್ಕಿಗೆ ಕೇಳಿರುವಂಥದ್ದು
ವಾಟ್ ಈಸ್ ಮೀನ್ಡ್ ಬೈ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕೇಳಿದ್ದಾರೆ. ವರ್ಕಿಂಗ್ ಕ್ಯಾಪಿಟಲು ಫಿಕ್ಸ್ಡ್ ಕ್ಯಾಪಿಟಲು ಎರಡೂ ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೇಳಿದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಬೇಕು. ಹಿಯರ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ಈಸ್ ದ ಎಕ್ಸೆಸ್ ಆಫ್ ಕರೆಂಟ್ ಅಸೆಟ್ಸ್ ಓವರ್ ಕರೆಂಟ್ ಲಯಬಿಲಿಟೀಸ್. ದಟ್ ಈಸ್ ವರ್ಕಿಂಗ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ದ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್. ನೆಕ್ಸ್ಟ್ 1 ಮಾರ್ಕಿನ ಲಾಸ್ಟ್ ಕ್ವೆಶನ್. ಸ್ಟೇಟ್ ಎನಿ ಒನ್ ರೆಗ್ಯುಲೇಷನ್ ವಿಚ್ ಪ್ರೊವೈಡ್ಸ್ ಲೀಗಲ್ ಪ್ರೊಟೆಕ್ಷನ್ ಟು ದ ಕನ್ಸ್ಯೂಮರ್ಸ್ ಅಂತ ಇದೆ. ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಅಂತ ಬರ್ದಿದ್ದೀನಿ. ಸೊ ಲೀಗಲ್ ಪ್ರೊಟೆಕ್ಷನ್ ಏನೇನಿದೆ ಕನ್ಸ್ಯೂಮರ್ಸ್ ರಿಲೇಟೆಡ್ ಅನ್ನೋದು ನಮಗೆ ಗೊತ್ತಿರಬೇಕು. ಇಲ್ಲೊಂದು 4 ಪಾಯಿಂಟ್ ಬರ್ದಿದ್ದೀನಿ, ನೋಡ್ಕೊಳ್ಳಿ. ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಇದೆ. ದ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005 ಇದೆ. ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಇದೆ. ದ ಸೇಲ್ ಆಫ್ ಗುಡ್ಸ್ ಆ್ಯಕ್ಟ್ 1930 ಇದೆ. ಯಾವುದಾದ್ರೂ ಒಂದನ್ನು ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟು ಪಾರ್ಟ್ ಬಿ ಯಲ್ಲಿ 2 ಮಾರ್ಕ್ಸಿನ ಕ್ವಶನ್ಸು. ಕ್ವಶನ್ನ ಮಾತ್ರ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಸ್ಟೇಟ್ ಎನಿ 2 ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಇಲ್ಲಿ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ 3 ಟೈಪ್ಸ್ ಇದೆ. ಒಂದು ಎಕನಾಮಿಕ್ ಆಬ್ಜೆಕ್ಟಿವ್ಸ್ ಆರ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಅಂತ ಕರಿತೀವಿ. ಎಕನಾಮಿಕ್ ಆರ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಅಂತ ಕರಿತೀವಿ. ಎರಡನೇದು ಸೋಷಿಯಲ್ ಆಬ್ಜೆಕ್ಟಿವ್ಸ್ ಅಂತ ಕರಿತೀವಿ. ಥರ್ಡ್ ಒನ್ ಪರ್ಸನಲ್ ಆಬ್ಜೆಕ್ಟಿವ್ಸ್ ಅಂತ ಕರಿತೀವಿ. ಅವ್ರೇನು ಕೇಳಿದ್ದಾರೆ, ಸ್ಟೇಟ್ ಎನಿ 2 ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಅಂತ ಕೇಳಿದ್ದಾರೆ. ಅಂದರೆ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಆರ್ ಎಕನಾಮಿಕ್ ಆಬ್ಜೆಕ್ಟಿವ್ಸ್ ಅಂತ ನಾವೇನು ಕರಿತೀವಿ, ಪ್ರಾಫಿಟ್ಟು, ಗ್ರೋತು, ಸರ್ವೈವಲ್ಲು, ಅದನ್ನು ಬರಿಬೇಕು. ಹಾಗಾಗಿ ಕನ್ಫ್ಯೂಸ್ ಮಾಡ್ಕೊಳ್ಳದೆ ಬರೀರಿ. ಯಾಕಂದರೆ ಎಕ್ಸಾಮಿಗೆ ನಿಮಗೆ ಸೋಷಿಯಲ್ ಆಬ್ಜೆಕ್ಟಿವ್ಸ್ ಕೇಳ್ಬೋದು, ಪರ್ಸನಲ್ ಆಬ್ಜೆಕ್ಟಿವ್ಸ್ ಕೇಳ್ಬೋದು, ಅಥವಾ ಸ್ಟೇಟ್ ಎನಿ 2 ಟೈಪ್ಸ್ ಆಫ್ ಆಬ್ಜೆಕ್ಟಿವ್ಸ್ ಅಂತ ಕೂಡ ಕೇಳ್ಬೋದು. ಹೌದಾ? ಹಾಗಾಗಿ ಆಬ್ಜೆಕ್ಟಿವ್ಸ್ ಯಾವುದಿದೆ ಅನ್ನೋದನ್ನೇ ಡೈರೆಕ್ಟಾಗಿ ಕೇಳ್ಬೋದು, ಅಥವಾ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸನ್ನು ಸಪ್ರೇಟ್ ಆಗು ಕೂಡ ಕೇಳ್ಬೋದು. ಕ್ವಶನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಸೊ ಆನ್ಸರ್ ಈಸ್ ಪ್ರಾಫಿಟ್, ಗ್ರೋತ್, ಸರ್ವೈವಲ್. ನೆಕ್ಸ್ಟ್ ಒನ್, ರೈಟ್ ದ ಮೀನಿಂಗ್ ಆಫ್ ಯೂನಿಟಿ ಆಫ್ ಕಮಾಂಡ್ ಆಸ್ ಗಿವನ್ ಬೈ ಹೆನ್ರಿ ಫೇಯಾಲ್. ಮಕ್ಕಳೇ 14 ಪ್ರಿನ್ಸಿಪಲ್ಸು ಇದೆ ಹೆನ್ರಿ ಫೇಯಾಲ್ ಅವ್ರದ್ದು. ಆ 14 ಪ್ರಿನ್ಸಿಪಲ್ಸಲ್ಲಿ ಮಸ್ಟ್ ಆ್ಯಂಡ್ ಶುಡ್ 10 ಪ್ರಿನ್ಸಿಪಲ್ಸಿಗೆ ನಿಮಗೆ ಎಕ್ಸ್ಪ್ಲನೇಷನ್ ಅಂತೂ ಗೊತ್ತಿರಬೇಕು. ಕ್ವಶನ್ ಯಾವ ರೀತಿ ರೈಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. 10 ಪಾಯಿಂಟ್ಸ್ಗಳನ್ನ ಕರೆಕ್ಟಾಗಿ ನೋಡ್ಕೊಂಡಿರಿ. 14 ಪ್ರಿನ್ಸಿಪಲ್ಸ್ ಪಾಯಿಂಟ್ಸ್ ಏನೇನಿದೆ ಅಂತ ಕರೆಕ್ಟಾಗಿ ಕಲ್ತ್ಕೊಂಡ್ರೆ 10 ಅಂತೂ ಖಂಡಿತ ನೆನಪಿರುತ್ತೆ. ಅವರಿಲ್ಲಿ ಯೂನಿಟಿ ಆಫ್ ಕಮಾಂಡ್ ಅಂತ ಹೇಳಿದ್ರೆ ಏನು ಅನ್ನೋದನ್ನು ಕೇಳಿದ್ದಾರೆ. ಆಲ್ಮೋಸ್ಟ್ ಯೂನಿಟಿ ಆಫ್ ಕಮಾಂಡು, ಯೂನಿಟಿ ಆಫ್ ಡೈರೆಕ್ಷನ್ಗೆ ಡಿಫ್ರೆನ್ಸಸ್ನ ಕೇಳ್ತಾ ಇದ್ರು ಇಲ್ಲಿವರೆಗೂ. ಸೊ ಈ ಸಲ ಡೈರೆಕ್ಟಾಗಿ ಯೂನಿಟಿ ಆಫ್ ಕಮಾಂಡ್ ಅಂದರೆ ಏನು ಅಂತ ಫೇಯಾಲ್ರವ್ರು ಹೇಳಿದ್ದಾರೆ ಬಿಸ್ನೆಸ್ಸಿನ ಒಂದು ಮ್ಯಾನೇಜ್ಮೆಂಟಲ್ಲಿ ಅನ್ನೋದನ್ನು ಕೇಳಿದ್ದಾರೆ. ಹಾಗಾಗಿ ಜಸ್ಟ್ ಯೂನಿಟಿ ಆಫ್ ಕಮಾಂಡ್ ಅಂತ ಬಂದಾಗ, ಯೂನಿಟಿ ಆಫ್ ಕಮಾಂಡ್ ಇಟ್ ಪ್ರಿವೆಂಟ್ಸ್ ಡ್ಯುಯಲ್ ಸಬಾರ್ಡಿನೇಷನ್. ದೇರ್ ಶುಡ್ ಬಿ ಓನ್ಲಿ 1 ಬಾಸ್ ಫಾರ್ ಎವ್ರಿ ಇಂಡಿವಿಜುವಲ್ ಎಂಪ್ಲಾಯಿ. ಈ 2 ಪಾಯಿಂಟನ್ನು ಬರೆದ್ರೆ ನಿಮಗೆ 2 ಮಾರ್ಕ್ಸು ಸಿಗುತ್ತೆ. ನೆಕ್ಸ್ಟು ಸ್ಟೇಟ್ 2 ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್ ಅಂತ ಕೇಳಿದ್ದಾರೆ. ಸ್ಟೇಟ್ 2 ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್. ಪ್ಲ್ಯಾನಿಂಗ್ ಚಾಪ್ಟರು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ತುಂಬಾ ಇಂಪಾರ್ಟೆಂಟು. ಸೊ ಪ್ಲ್ಯಾನಿಂಗಿನ ಫೀಚರ್ಸು ಆಗಿರಬಹುದು, ಮೆರಿಟ್ಸ್ ಆರ್ ಇಂಪಾರ್ಟೆನ್ಸ್ ಆಗಿರಬಹುದು, ಲಿಮಿಟೇಷನ್ಸ್ ಆಗಿರ್ಬೋದು, ಪ್ಲ್ಯಾನಿಂಗ್ ಟೈಪ್ಸ್ ಆಗಿರಬಹುದು, ಪ್ಲ್ಯಾನಿಂಗಲ್ಲಿ ಇರುವಂತಹ ಸ್ಟೆಪ್ಸು, ಪ್ರೋಸೆಸ್ ಆಗಿರ್ಬೋದು, ಇವೆಲ್ಲ ಇಂಪಾರ್ಟೆಂಟು. ಸೊ ಇಲ್ಲಿ 2 ಲಿಮಿಟೇಷನ್ಸ್ನ ಕೇಳಿದ್ದಾರೆ. ಪ್ಲ್ಯಾನಿಂಗ್ ಲೀಡ್ಸ್ ಟು ರಿಜಿಡಿಟಿ, ಇದು ಲಿಮಿಟೇಷನ್ನು. ಪ್ಲ್ಯಾನಿಂಗ್ ಮೇ ನಾಟ್ ವರ್ಕ್ ಇನ್ ಡೈನಾಮಿಕ್ ಎನ್ವಿರಾನ್ಮೆಂಟ್. ಪ್ಲ್ಯಾನಿಂಗ್ ರೆಡ್ಯೂಸಸ್ ಕ್ರಿಯೇಟಿವಿಟಿ. ಪ್ಲ್ಯಾನಿಂಗ್ ಇನ್ವಾಲ್ವ್ಸ್ ಹ್ಯೂಜ್ ಕಾಸ್ಟ್. ಯಾವುದಾದ್ರು 2 ಪಾಯಿಂಟನ್ನು ಬರೀಬೇಕು. ನೆಕ್ಸ್ಟ್ ಒನ್, ಡಿಫೈನ್ ಆರ್ಗನೈಸಿಂಗ್ ಅಂತ ಕೇಳಿದ್ದಾರೆ. ಅಕಾರ್ಡಿಂಗ್ ಟು ಥಿಯೋ ಹೈಮನ್, ಆರ್ಗನೈಸಿಂಗ್ ಈಸ್ ದ ಪ್ರೋಸೆಸ್ ಆಫ್ ಡಿಫೈನಿಂಗ್ ಆ್ಯಂಡ್ ಗ್ರೂಪಿಂಗ್ ದ ಆಕ್ಟಿವಿಟೀಸ್ ಆಫ್ ದ ಎಂಟರ್ಪ್ರೈಸ್ ಆ್ಯಂಡ್ ಎಸ್ಟಾಬ್ಲಿಷಿಂಗ್ ಅಥಾರಿಟಿ ರಿಲೇಷನ್ಶಿಪ್ಸ್ ಎಮಾಂಗ್ ದೆಮ್ ಅಂತ ಬರೀಬೇಕು. ನೆಕ್ಸ್ಟು, ವಾಟ್ ಈಸ್ ಸ್ಟಾಫಿಂಗ್ ಅಂತ ಕೇಳಿದ್ದಾರೆ. Staffing is the process of managerial function of filling and keeping filled with positions in the organization structure. In simple, staffing is putting people to jobs. Next one, what is grapevine communication anta kelidare. Grapevine communication is also called informal communication. Okay, grapevine communication is an informal channel of business communication which takes place without following the formal lines of communication. Next 2 marks in a question. Suggest any 2 importance of controlling. Answer, it helps in accomplishing organizational goals. It helps in judging accuracy of standards. Next one, state any 2 types of financial decisions. Answer, investment decision, ಫೈನಾನ್ಸಿಂಗ್ ಡಿಸಿಷನ್, ಡಿವಿಡೆಂಡ್ ಡಿಸಿಷನ್. ಸೊ 2 ಬರೆದ್ರೆ ಸಾಕು, 3 ಗೊತ್ತಿರುತ್ತೆ ನಿಮಗೆ ಬರೀಬಹುದು. ಗಿವ್ 2 ಎಕ್ಸಾಂಪಲ್ಸ್ ಆಫ್ ಕನ್ವೀನಿಯನ್ಸ್ ಗೂಡ್ಸ್. ಸೊ ಲಾಸ್ಟ್ ಇಯರು ಕೂಡ ಕೇಳಿದ್ರು, ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರೋದ್ರಿಂದ ಇಲ್ಲೇ ಇದೆ. ಐಸ್ ಕ್ರೀಮ್ಸ್, ಮೆಡಿಸಿನ್ಸ್, ನ್ಯೂಸ್ ಪೇಪರ್ಸ್, ಸ್ಟೇಷನರಿ ಐಟಮ್ಸ್. ಕನ್ವೀನಿಯನ್ಸು, ನಾನ್ ಕನ್ವೀನಿಯನ್ಸ್ 2 ಕೂಡ ಇಂಪಾರ್ಟೆಂಟು. ಸೊ ಆನ್ಸರ್ ಇದಾಗಿರುತ್ತೆ. ನೆಕ್ಸ್ಟು ಲಾಸ್ಟ್ ಒನ್, ಸ್ಟೇಟ್ ಎನಿ 2
ಡೈರೆಕ್ಷನ್ಸ್ ವಿಚ್ ಕ್ಯಾನ್ ಬಿ ಇಶ್ಯೂಡ್ ಬೈ ದ ಕನ್ಸ್ಯೂಮರ್ ಕೋರ್ಟ್ ಟು ದ ಆಪೋಸಿಟ್ ಪಾರ್ಟಿ. Once again, state any 4 directions which can be issued by the consumer court to the opposite party. So answer 2 point na baribeku. To remove the defect in goods or deficiency in service, to replace the defective product with a new one free from any defect, to refund the price paid for the product or the charges paid for the service. ಸೊ ಇದಿಷ್ಟು ಕೂಡ ಪಾರ್ಟ್ ಬಿ ಯಲ್ಲಿ ಕೇಳಿರುವಂಥ 2 ಮಾರ್ಕ್ಸಿನ ಕ್ವಶನ್ಸು. ನೆಕ್ಸ್ಟ್ ಪಾರ್ಟ್ ಸಿ ಯಲ್ಲಿ ಇಲ್ಲಿರುವಂತಹ ಎಲ್ಲ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಏನೇನು ಕ್ವಶನ್ಸ್ಗಳಿದೆ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇದಕ್ಕೆಲ್ಲವೂ ಕೂಡ ಆನ್ಸರ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡುವ, ಇದೆಲ್ಲದಕ್ಕೂ ಕೂಡ ನಿಮಗೆ ಆನ್ಸರ್ಸ್ ಸಿಗುತ್ತೆ. ನೆಕ್ಸ್ಟ್ ಪಾರ್ಟ್ ಡಿ ಯಲ್ಲಿ 8 ಮಾರ್ಕ್ಸಿನ ಕ್ವಶನ್ಸ್ ಕೇಳಿದ್ದಾರೆ. ಸೊ ಮಾಡೆಲ್ ಪೇಪರ್ 1, 2, 3 ಯಲ್ಲಿ ಇರುವಂತಹ ಆಲ್ 4 ಮಾರ್ಕ್ಸ್ 8 ಮಾರ್ಕ್ಸ್ ಸೆಕ್ಷನ್ ಸಿ, ಸೆಕ್ಷನ್ ಡಿ ಯಲ್ಲಿ ಏನೇನು ಕ್ವಶನ್ಸ್ ರೈಸ್ ಆಗಿದೆ ಅಷ್ಟು ಕೂಡ ನೀವು ಆ್ಯನ್ಯುವಲ್ ಎಕ್ಸಾಮಿಗೆ ನೋಡ್ಕೊಳ್ಳಿ. ಅದಿಷ್ಟು ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ವೆರಿ 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 ಇಂಪಾರ್ಟೆಂಟ್. ಓಕೆನಾ ಮಕ್ಕಳೇ? ಸೊ ಇದಿಷ್ಟು ಕೂಡ ಮಾಡೆಲ್ ಕ್ವಶನ್ ಪೇಪರ್ 2 2024-25 ಬಿಸ್ನೆಸ್ ಸ್ಟಡೀಸ್, ಇದಕ್ಕೆ ಆನ್ಸರು. ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 3 ಬಿಸ್ನೆಸ್ ಸ್ಟಡೀಸಲ್ಲಿ ಯಾವ್ಯಾವ ರೀತಿ ಕ್ವಶನ್ಸನ್ನು ರೈಸ್ ಮಾಡಿದ್ದಾರೆ, ಕ್ವಶನ್ಸ್ ಹೇಗಿದೆ, ಅದಕ್ಕೆ ಆನ್ಸರ್ ಏನು ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.